ಸ್ಟೈಲಲ್ಲೇ ಇದ್ದೀವಿ, ಫುಲ್ ಸೈಕ್ ದೊಡ್ಡ ಥರ. ಇವಾಗಷ್ಟೇ ಕೇಳಿದ್ರೆ ನಿಮ್ಮ ನೋಡಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಭಯ ಆಗುತ್ತೆ ಅಂತ ಕೇಳಿದ್ರೆ ಯಾವ ಥರ ಪಾತ್ರ? ಇದು ಪ್ರಿಯಾ, ಅದು ಗಿರಿಜಾ. ಸ್ಮೈಲಿ ಗಿರಿಜಾ ಮುದ್ದಾಗಿದ್ದಾರೆ, ಹೆಂಗ್ ಸರ್ ಹೊಡೆಯಕ್ಕೆ ಮನ್ಸು ಬರುತ್ತೆ. ಭೀಮಾ ಕಂಪ್ಲೀಟ್ ಟ್ರಾವೆಲ್ ಆಗಿದೆ ಸರ್, ಕಂಪ್ಲೀಟ್ ಬೆಂಗಳೂರು ಟ್ರಾವೆಲ್ ಆಗಿದೆ. ಬೆಂಗಳೂರಿನ ಕಥೆನೇ ಹೇಳಕ್ ಹೊರಟಿರೋದ್ರಿಂದ ನಾವು ಎಕ್ಸ್ಪ್ಲೋರ್ ಮಾಡದೇ ಇರುವಂತಹ ಬೆಂಗಳೂರಿದೆ. ಈ ತರ ಶಾಕ್ ಸರ್. ನೀವು ನೋಡ್ತಿರಾನೆ ಎಷ್ಟು ಅಲ್ಲ, ನೋಡ್ತಿರಾನೆ ಎಷ್ಟು ಗಾಬರಿ, ನೋಡ್ತಿರಾನೆ ಎಷ್ಟು ಗಾಬರಿ. ನೋಡಿದ್ಮೇಲೆ ಸರ್ ಹಿಂಗೆ ಅದಕ್ಕೆ ತಕ್ಕಂತ ಪಾತ್ರನೂ ಸಿಕ್ತು, ಫುಲ್ ಚಚ್ ಬಿಸಾಕ್ತಿದೀವಿ. ನೀ ಹೇಳ್ತಿ ಏನೋ ಗೊತ್ತಿಲ್ಲ ಸರ್. ಆಗಸ್ಟ್ 9ನೇ ತಾರೀಕು ನಾನು ಹೋಗಿ ನೋಡ್ತೀನಿ. ನಮ್ಮ ಮನೇಲಿ ಅದನ್ನ ಹಾಕಿದಾಗ ನಾನು ಎಲ್ಲ ಅಲ್ಲಿ ನೋಡ್ತಿರ್ಲಿಲ್ಲ, ನನ್ನ ಮಕ್ಕ ನೋಡ್ತೀನಿ. ಏನೇ ಸ್ಟೈಲಲ್ಲೇ ಇದ್ದೀವಿ, ಫುಲ್ ಸೈಕ್ ದೊಡ್ಡ ಥರ. ನಮಸ್ತೆ, ಹಾಯ್ ಹಾಯ್. ಭೀಮಾ ಸಿನಿಮಾ ಈಗ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾನೇ ಸದ್ದು ಮಾಡಿದೆ. ಇಂಥ ಸಿನಿಮಾ ಬೇಕಾಗಿತ್ತು ಅಂತ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಎಲ್ರಿಗೂ ಈಗ ಆಲ್ರೆಡಿ ಗೊತ್ತಿರೋದು ಕೆಲವಷ್ಟು ವಿಷಯದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬರ್ತಿರೋಂಥ ಸಿನಿಮಾದಲ್ಲಿ ನಾನು ಒಬ್ಬ ಮುಖ್ಯ ಪಾತ್ರವಾಗಿ ಅಲಾಂಗ್ ವಿತ್ ಪ್ರಿಯಾ ಆ್ಯಂಡ್ ವಿಜಯ್ ಸರ್ ಜೊತೆಗೆ ಒಂದು ಮುಖ್ಯ ಪಾತ್ರವಾಗಿ ಬರ್ತಾ ಇದ್ದೀವಿ. ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಮುಖ್ಯ ಪಾತ್ರವಾಗಿ ಒಂದು ಸೋಷಿಯಲ್ ಮೆಸೇಜ್, ಆ ಪಾತ್ರನೂ ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬರ್ತಾರೆ. ನಾನು ಥಿಯೇಟರ್ ಮಾಡ್ತಾ ಇದ್ದೆ, ಥಿಯೇಟರ್ ತತ್ಕಾಲ್ ಅಂತ ಅಚ್ಯುತ್ ಸರ್ ತಂಡದಲ್ಲಿ. ಸೊ ಅಲ್ಲಿಂದ ಅಲ್ಲೇ ಇದು ಏನದು ಒಂದು ಬುಕ್ ರಿಲೀಸ್ ಫಂಕ್ಷನಲ್ಲಿ ಸರ್ ಸ್ಪಾಟ್ ಮಾಡಿಬಿಟ್ಟು ಆ್ಯಕ್ಟ್ ಮಾಡ್ತೀಯಮ್ಮ ಅಂತ ಕೇಳಿ ಇಲ್ಲಿವರೆಗೂ ಇದ್ವಿ. ಇವತ್ತು ಥಿಯೇಟರ್ ಆರ್ಟಿಸ್ಟ್ ಅಂದರೆ ಅದೊಂಥರ ಇರುತ್ತೆ, ಸ್ಟಾರ್ ಆ್ಯಕ್ಟರ್ ಜೊತೆ ನಿಮ್ಮ ಕ್ಯಾರೆಕ್ಟರ್ ಪಾತ್ರ ಮಾಡಬೇಕಾದ್ರೆ ಯಾವ ಥರ ಇತ್ತು ಸ್ಟ್ರಗಲ್? ಇಲ್ಲ ಸರ್, ಆ ಸ್ಟ್ರಗಲ್ ಎಲ್ಲ ಸರ್ ಯಾವತ್ತೂ ಆ ಥರ ಎಲ್ಲ ಸ್ಟ್ರಗಲ್ ಎಲ್ಲ ಖಂಡಿತವಾಗ್ಲೂ ಇಲ್ಲ. ಸರ್ ತುಂಬ ಕಾಮಾಗಿ, ತುಂಬ ನಿರಾಳವಾಗಿ, ತುಂಬ ಏನನ್ನೋದು ಆರಾಮಾಗಿ ನೀವು ಆ್ಯಕ್ಟ್ ಮಾಡಿ, ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೋ ಅದನ್ನು ಖಂಡಿತವಾಗ್ಲೂ ನಾನು ಅದನ್ನು ತೊಗೊತೀನಿ ನಿಮ್ಮಿಂದ. ಅದನ್ನ ಹೇಗೆ ತೊಗೊಂಡ್ರು ಅಂತ ಒಂದ್ಸತಿ ನಮಗೆ ಗೊತ್ತಾಗಿರಲ್ಲ. ಒಳ್ಳೆ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ರು, ಎಲ್ಲ ಕಲಾವಿದ್ರಿಗೂ ಆ ಸ್ವಾತಂತ್ರ್ಯ ಸಿಕ್ಕಿತ್ತು ಸರ್ ಇಂದ. ಹೌದು, ದಟ್ ಈಸ್ ದ ಒನ್ ಆಫ್ ದ ಸ್ಪೆಷಾಲಿಟಿ ಆಫ್ ವಿಜಯ್ ಸರ್ ಅಂತ ಹೇಳ್ಬೋದು. ಹೌದು. ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ಸರ್. ನೀವು ಇವಾಗಷ್ಟೇ ಕೇಳಿದ್ರೆ ನಿಮ್ಮ ನೋಡಿದ್ರೆ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತ ಭಯ ಆಗುತ್ತೆ ಅಂತ ಕೇಳಿದ್ರೆ ಯಾವ ಥರ ಪಾತ್ರ? ಪೊಲೀಸ್ ಇನ್ಸ್ಪೆಕ್ಟರ್ ಈಗ ನೀವು ನೋಡಿದ್ರೆ ಯಾವಾಗ ನಗ್ನರ್ಗು ಅಂತ ಮುಖ ಇರುತ್ತೆ, ಪೊಲೀಸರಿಗೆ ಗೊತ್ತಿರುತ್ತೆ ರೌದ್ರಾತರ ಏನೋ ಇಷ್ಟೋ ಸ್ಮೈಲಿ ಆಗಿರ್ತಾರೆ. ಆ ಪೊಲೀಸ್ ಪಾತ್ರಕ್ಕೆ ಯಾವ ಥರ ಮೇಡಮ್? ಇದು ಪ್ರಿಯಾ, ಅದು ಗಿರಿಜಾ. ಸ್ಮೈಲಿ ಗಿರಿಜಾ. ಪೊಲೀಸಲ್ಲೂ ಸ್ಮೈಲಿ ಆಗಿರ್ತಾರೆ. ಬಟ್ ನಿಮಗೆ ಭೀಮಾದಲ್ಲಿ ಬಹುಶಃ ಬೇರೆ ರೇಂಜ್ ಇದೆ. ಗಿರಿಜಾ ಕ್ಯಾರೆಕ್ಟರು ಸೊ ಯಾರಿಗೂ ಕೇರ್ ಮಾಡದೇ ಇರೋ ಥರ ಫುಲ್ ಖಡಕ್ಕಾಗಿ ಸೈಡ್ ಆ ಥರ. ಸೊ ಎಸ್, ಈ ಸ್ಮೈಲ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನೋಡ್ಬೋದು, ಏನಿಲ್ಲ. ಈಗ ಮೇಡಮ್ ಅನ್ಕೊಂಡೆ, ನೀವು ನೋಡಿದ್ರಿ ಭೀಮಾ ಜೋಡಿ ಅಂದ್ರೆ ನೀವು ನೋಡಿದ್ರೆ ಪೊಲೀಸ್ ಅಂತ ಹೇಳಿ. ಐ ಥಿಂಕ್ ನಾವು ಸಿನಿಮಾ ನೋಡ್ತೀವಿ, ನೋಡಿದ್ಮೇಲೆ ನಾವು ಅವ್ನಿಗೆ ಹೇಳ್ತೀವಿ, ಇಬ್ರಿಗೂ ಮೋಸ್ಟ್ ಅಪೋಸಿಟ್ ಇರುತ್ತೆ ಅಂತ ಅನ್ಕೋತೀವಿ. ಏನಾರು ಹೊಡಗಿಡ್ತೀರಾ ಮೇಡಮ್ ಇವ್ರಿಗೆ? ಇಷ್ಟು ಮುದ್ದಾಗಿದ್ದಾರೆ, ಹೆಂಗ್ ಸರ್ ಹೊಡೆಯಕ್ಕೆ ಮನ್ಸು ಬರುತ್ತೆ? ತೆರೆ ಮೇಲೆ ಹೊಡೆದಿದ್ದೀರಾ ಅಂತ. ತೆರೆ ಮೇಲೂ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇಲ್ಲ ಅಷ್ಟೊಂದೆಲ್ಲ ನಿಷ್ಠೂರ್ಗಾರ್ತಿ ಅಲ್ಲ ಗಿರಿಜಾ. ಸೊ ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿ ಶೇರ್ ಮಾಡ್ಕೊಂಡಿದ್ದೀವಿ. ಇಬ್ಬರು ಥಿಯೇಟ್ರ್ ಆರ್ಟಿಸ್ಟು. ಸೊ ಇಬ್ಬರು ಥಿಯೇಟ್ರ್ ಆರ್ಟಿಸ್ಟ್ಗೆ ಇಂಥದ್ದೊಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟಿರೋದು ನಿಜವಾಗ್ಲೂ ನಾವು ಸಖತ್ ಬ್ಲೆಸ್ಡ್, ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರದಲ್ಲಿ ಬೇರೆ ಭಾಷೆಯ ನಟಿಯರು ಬೇಕು, ಬೇರೆ ಭಾಷೆಯ ಪಾತ್ರಗಳೇ ಬೇಕು ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಅವಕಾಶಗಳು ಕಡಿಮೆ ಕೊಡ್ತಾರೆ. ಅಂಥದ್ರಲ್ಲಿ ಮೇಡಮ್ ನಮ್ಮ ಈ ಕಡಿಮೆ ಇರೋ ಒಂದು 200 ಜನನ ಸೇರಿಸ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅದ್ರಲ್ಲಿ ನೀವು ಭೀಮಾ ಲೇಡಿ ಗಂಗ್ ಹಾಕ್ಬಿಟ್ಟಿದ್ದೀರಾ. ನೀವು ನಿಮ್ಗೆ ಯಾವ ಥರ ಅನ್ನಿಸ್ತು ಮೇಡಮ್ ಇಲ್ಲಿ ಅವಕಾಶ ಕೊಟ್ಟರು ದುನಿಯಾ ವಿಜಯ್ ಸರ್ ಇಲ್ಲಿ? ಸರ್ ಈ ವಿಷಯದಲ್ಲಿ ತುಂಬ ಸ್ಪೆಷಲ್ ಸರ್. ಯಾಕೆ ಸರ್ ವಿಭಿನ್ನವಾಗಿ ನಿಲ್ತಾರೆ, ಬೇರೆಯವರಿಗೆ ಲೈನಲ್ಲಿ ನಿಂತಾಗ ವಿಭಿನ್ನ ಯಾಕೆ ಅನ್ನಿಸ್ತಾರೆ ಅಂತಂದರೆ ಅವರು ಹೊಸಬ್ರನ್ನ ಹೆಕ್ಕಿ ತರ್ತಾರೆ. ಸೊ ಹೊಸತನನ ನಂಬ್ಕೊಂಡು ಬದುಕ್ತಿದ್ದಾರೆ. ಸೊ ಅವರು ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ, ಅವ್ರಿಗೆ ಹೇಳ್ತಿರ್ತಾರಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡಿದವರು ಹೇಳ್ತಿರ್ತಾರಲ್ಲ, ಹೊಸಬ್ರನ್ನ ಅವ್ರು ಬೇರೆ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡುವಾಗಲೇ ಹೊಸಬ್ರನ್ನ ನೋಡ್ತಿರ್ತಾರೆ. ಅಂದರೆ ಇನ್ನು ಅವರೇ ಡೈರೆಕ್ಷನ್ ಅಂದರೆ ಆ ಒಂದು ಡೈರೆಕ್ಷನಲ್ಲಿ ಅವ್ರದ್ದೇ ಒಂದು ಇದ್ದಿದ್ದಾಗ
ಅವ್ರು ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಕಾಂಪ್ರಮೈಸ್ ಆಗದೆ ಇರೋ ಹಾಗೆ ಆ ಒಂದು ಕಾಸ್ಟಿಂಗ್ನ ಮಾಡಿಕೊಂಡು ಸೊ ಬರೀ ಕಾಸ್ಟಿಂಗ್ ಅಷ್ಟೇ ಅಲ್ಲ, ಬರೀ ವ್ಯಕ್ತಿಗಳಷ್ಟೇ ಅಲ್ಲ, ಅದು ಸಿನಿಮಾ ವರ್ಕ್ ಇರಬಹುದು, ಲೊಕೇಶನ್ ಇರಬಹುದು, ನಾವು ತಿನ್ನೋ ಫೂಡಿಂದ ಹಿಡಿದು ಅಷ್ಟು ಅಚ್ಚುಕಟ್ಟು ಸರ್. ಸೊ ಎಸ್, ಹೊರಗಡೆಯಿಂದನೂ ಬರ್ತಾರೆ ಕಲಾವಿದ್ರಂದ್ರೆ ಕಲಾವಿದರು, ಎಲ್ಲರಿಗೂ ಆ ಗೌರವ. ನಾವು ಕನ್ನಡದವರು ತೆಲುಗು ತಮಿಳು ಅಂತೆಲ್ಲ ಏನಿಲ್ಲ, ಕಲಾವಿದರಿಗೆ ಭಾಷೆದು ಮಿತಿ ಇಲ್ಲ. ಅಂದರೆ ಮೇಡಮ್, ಅಂದರೆ ಅವಕಾಶ ಬೇರೆ ಭಾಷೆಗೆ ಬೇರೆಯವ್ರಿಗೆ ಕೊಡ್ತಾರೆ, ಬಟ್ ನಮ್ಮಲ್ಲಿ ಈ ದುರ್ಯೋಗೇಶ್ವರಿ ಮಾಡಿದ್ದಾರೆ, ಇಲ್ಲಿಯವ್ರಿಗೆ ಜಾಸ್ತಿ. ಹೌದು ಅದಕ್ಕೆ ಅವ್ರು ತುಂಬ ಸ್ಪೆಷಲ್. ಯಾಕೆಂತಂದರೆ ಅವ್ರಿಗೆ ಸ್ಟಾರೇ ಬೇಕಾಗಿಲ್ಲ, ಅವ್ರಿಗೆ ನೋನ್ ಫೇಸೇ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಆ ಪಾತ್ರಕ್ಕೆ ಆ ಮುಖ ಅಥವಾ ಆ ಪಾತ್ರಕ್ಕೆ ಆ ಒಂದು ವ್ಯಕ್ತಿ ಹೊಂದುತ್ತಾರಾ ಇಲ್ವಾ ಅನ್ನೋದಷ್ಟೇ ಅವರು ಯೋಚನೆ ಮಾಡೋದು. ಏಕೆಂತಂದರೆ ಅವರು ನಾನು ಗೆಲ್ಲಬೇಕು, ನನ್ನ ರಿಸಲ್ಟ್ ಏನು ಅನ್ನೋದನ್ನು ಇದ್ರ ಮೇಲೆ ನಂಬ್ಕೊಂಡಿರ್ತಾರೆ ಜನ. ನೋನ್ ಫೇಸ್ನ ಹಾಕಿದ ತಕ್ಷಣ ಗೆಲ್ಲಿಸ್ತಾರೆ, ಅದ್ರ ಮೇಲೆ ಅವ್ರಿಗೆ ನಂಬಿಕೆ ಇರೋದು ಡೌಟು. ಸೊ ಅವ್ರ ನಂಬಿಕೆ ಏನು ಅಂತಂದರೆ, ನಾನು ಗಟ್ಟಿಯಾಗಿ ಕಥೆ ಮಾಡಿದ್ದೀನಿ, ನಾನು ಗಟ್ಟಿಯಾಗಿ ಕೆಲಸ ಮಾಡಿದ್ದೀನಿ, ನನ್ನ ಬಳಗ ಗಟ್ಟಿಯಾಗಿದೆ, ಸೊ ಅವ್ರಿಗೆ ಆ ಒಂದು ಬಲ ಜಾಸ್ತಿ, ಆ ಮೆಂಟಾಲಿಟಿ ಬಲ ಜಾಸ್ತಿ. ಸೊ ಅಂದರೆ ಅಲಾಂಗ್ ವಿತ್ ದ್ಯಾಟ್ ಸರ್, ಇನ್ನೂ ಒಂದು ತುಂಬ ಹೇಳೋರು, ನಾನು ಕೂಡ ಹೊಸಬನಾಗಿ, ನನಗೂ ಯಾವುದೋ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಕೂಡ ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ಆ ಕಷ್ಟಗಳು ನೀವು ಪಡಬಾರ್ದಪ್ಪ ಅಂತಾನೆ ತುಂಬ ಸತಿ ಹೇಳಿದ್ದಾರೆ ಸರ್. ಅದನ್ನು ನಾನು ತುಂಬ ವಿಷಯಗಳಲ್ಲಿ ಸರ್ ಹಂಚ್ಕೋತಾ ಇದ್ರು. ಈ ಒಂದು ಡೈಲಾಗ್ ವಿಷಯದಲ್ಲಾಗಲಿ, ಇಲ್ಲ ಸ್ಟಂಟ್ ಮಾಡಬೇಕಾದ್ರೆ ಅವ್ರಿಗಾಗ್ತಿದ್ದಂಥ ನೋವುಗಳಾಗಲಿ, ಅದೆಲ್ಲನೂ ನೋಡಿದಾಗ ಹಿ ನೋಸ್ ದ ಸ್ಟ್ರಗಲ್ ಆಫ್ ಏನನ್ನೋದು ಒಬ್ಬ ನಾನ್ ಆ್ಯಕ್ಟರ್, ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋವಂಥ ಆ್ಯಕ್ಟರ್ಗೆ ಆ ಸ್ಟ್ರಗಲ್ ಸರ್ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಮೇ ಬಿ ಇಟ್ ಇಸ್ ಒನ್ ಆಫ್ ದ ರೀಸನ್, ಮೇ ಬಿ ಅದು ಎಂಪತಿ ತುಂಬ ಇದೆ ಸರ್ ಅಲ್ಲಿ. ಒನ್ ಆಫ್ ದ ರೀಸನ್ ಅವರು ಹೆಕ್ಕಿ ತರ್ತಾರೆ ಅಂತ ಅನ್ಸುತ್ತೆ. ನಿಮ್ಗೆ ಪೆಟ್ನಿ ಮನೆ ಇದೆ ಆ ಪಾತ್ರದಲ್ಲಿ, ಬಟ್ ಸರ್ಗೆ ಭೀಮಾ ಅಂತ ಗೊತ್ತಾಗ್ಬಿಟ್ಟಿದೆ ನಮಗೆ. ನೋಡಿ, ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗ್ಬಿಟ್ಟಿದೆ. ಅಶು ಇಲ್ಲ, ಅಶು ಬಿಕಮ್ಸ್ ವೆರಿ ಏನದು ಪಾಲಿಶ್, ನಮ್ದು ಫುಲ್ ನಾಟಿ ಸ್ಟೈಲ್ಸ್, ಅದಕ್ಕೆ ಇಲ್ಲ ಹೇಳಲ್ಲ. ನೋಡಿ ಡೈರೆಕ್ಷನ್ ಟೀಮು ಅಲ್ಲೇ ಇದೆ, ಹಂಗೆ ನೋಡ್ತಾ ಇದೆ. ಹೌದು ಖಂಡಿತವಾಗ್ಲು. ಮತ್ತೆ ಆ ಥರ ಅಂದ್ರೆ ಈಗ ಒಂದು ಡೈಲಾಗ್ ಆಗಲಿ, ಒಂದು ಡೈಲಾಗ್ ಡ್ಯೂರೇಷನ್ ಅಲ್ಲಿ ಕೊಡೋದಂತ ಇರುತ್ತೆ ನಟ ಈಗಿನ ಇದರಲ್ಲಿ. ಅಂದರೆ ಹೀರೋಯಿನ್ ಅಂತಂದರೆ ಒಂದು ಪ್ರೀತಿ ಪ್ರೇಮ ಅನ್ನೋದು ಒಂಥರ ಹೊರಗಡೆ ಔಟ್ಡೋರ್ ಥರ ಇರುತ್ತೆ. ಬಟ್ ಇದು ನೋಡಿದ್ರೆ ಸೆಟ್ ನಮ್ಗೆ ಅನ್ಸುತ್ತೆ, ಸೆಟ್ ಮಾಡಿದ್ರೆ ಎಲ್ಲ ಒಂದೇ ಜಾಗದಲ್ಲಿ ಇದೆ ಅನ್ಸುತ್ತೆ. ಸರ್, ಭೀಮಾ ಕಂಪ್ಲೀಟ್ ಟ್ರಾವೆಲ್ ಆಗಿದೆ ಸರ್, ಕಂಪ್ಲೀಟ್ ಬೆಂಗಳೂರು ಟ್ರಾವೆಲ್ ಆಗಿದೆ. ಬೆಂಗಳೂರಿನ ಕಥೆನೇ ಹೇಳಕ್ಕೆ ಹೊರಟಿರೋದ್ರಿಂದ ನಾವು ಎಕ್ಸ್ಪ್ಲೋರ್ ಮಾಡದೇ ಇರುವಂತಹ ಬೆಂಗಳೂರಿದೆ ಸಿನಿಮಾದಲ್ಲಿ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವಳಾಗಿ ನಾನು ಈ ಬೆಂಗಳೂರನ್ನ ಎಕ್ಸ್ಪ್ಲೋರೇ ಮಾಡಿರಲಿಲ್ಲ. ಅಷ್ಟು ಕಂಪ್ಲೀಟ್ ಬೆಂಗಳೂರು ಟ್ರಾವೆಲ್ ಆಗಿದೆ. ಇಲ್ಲೇ ಅಂತಲ್ಲ, ಸೆಟ್ ಗಿಟ್ಟು ಅಂತ ಇಲ್ಲ, ತುಂಬ ಟ್ರಾವೆಲ್ ಆಗಿದೆ. ನೀವು ಆಗಸ್ಟ್ ಬನ್ನಿ. ಈ ಥರ ಶಾಕ್ ಸರ್. ನಾನು ಹಿಂಗೆ ನೋಡ್ತಿದ್ದೆ ಸರ್, ನಾ 2 ನಿಮಿಷ. ಆ್ಯಕ್ಚುಲಿ ನನ್ಗೆ ಅವತ್ತು ಅನೌನ್ಸ್ ಸರ್ ಹೇಳಿದಾಗ ಪ್ರಿಯಾ ವಾಸ್ ಆಲ್ಸೋ ದೇ ರಾಕ್ಲೈನ್ ಮಾಲಲ್ಲಿ ಪ್ರಿಯಾ ಅವ್ರದ್ದು ಶೂಟ್ ನಡೀತಾ ಇತ್ತು. ಆವಾಗ ಸರ್ ಹೇಳಿದಾಗ ಹಿಂಗೆ ನೋಡ್ತಾ ಇದ್ದೆ ಸರ್ ಅಂದರೆ ನಾನು ಟೈಮ್ ತಗೊಂಡಿ ಆ್ಯಕ್ಚುಲಿ. ಹೌದು, ಹೀಗೆ ನೋಡ್ತಾ ಇದ್ದೀನಿ ಸರ್ನ ಅನ್ನೋ ಥರ. ಬಿಕಾಸ್ ಅವ್ರು ಹೇಳಿರ್ಲಿಲ್ಲ ನನಗೆ, ಪಾತ್ರ ಅಂತ ಹೇಳಿದ್ರು ಅಷ್ಟೇ, ಹೀರೋಯಿನ್ ಅಂತ ಹೇಳಿರ್ಲಿಲ್ಲ. ಹಾಂ ಹೌದು ಹೌದು. ಈಗ ಮೇಡಮ್, ರಂಗಭೂಮಿ ತುಂಬ ಒಳ್ಳೊಳ್ಳೆ ಕಲಾವಿದರು ನೋಡ್ತಾ ಇರ್ತೀವಲ್ಲ, ಈಗ ರಂಗಭೂಮಿ ಒಳ್ಳೆಯದು. ಬಟ್ ನಿಮ್ಗೆ ಅವಕಾಶ ಸಿಗೋದಕ್ಕೆ ತುಂಬ ಲೇಟ್ ಆಯ್ತಾ ಅಥವಾ ನೀವು ವರ್ತ್ ದ ವೇಟ್? ಲೇಟು ಬೇಗ ಅನ್ನೋದಕ್ಕಿಂತ ಬೇಗ ಅನ್ನೋ ಒಂದು ವಿಷಯಕ್ಕಿಂತ ಹೆಚ್ಚಾಗಿ ಇಟ್ ಇಸ್ ವರ್ತ್ ದ ವೇಟ್. ಅಂದರೆ ಆ ಸಮಯ ಕೆಲವೊಂದು ಸತಿ ತೊಗೊಳುತ್ತೆ. ನಾವು ಯಾವತ್ತು ಸಮಯದ ಏನದು ಆಗಲಿಲ್ಲ, ನಂಗೆ ಸಮಯ ಸಿಗಲಿಲ್ಲ, ಏನೋ ಹೇಳ್ತಾರ ಟೈಮ್ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ದಟ್ ಈಸ್ ವೆರಿ ರೈಟ್. ಆ ಸಮಯಕ್ಕೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಹೌದು, ಕಾಯ್ತಿದ್ದೀವಿ ಅನ್ನೋ ಹೆಚ್ಚಾಗಿ ಕಲಿತಿದ್ವಿ. ಹೌದು, ಕರೆಕ್ಟ್, ಕಲಿತಿರ್ತೀವಿ. ಸೊ ಆ ಟೈಮ್ ಬಂದಾಗ, ಈಗ ನೋಡಿ ಎಲ್ಲರೂ ಹೇಳ್ತಿರ್ತಾರೆ, ಒಂದು ಸೇಯಿಂಗ್ ಇದೆಯಲ್ಲ, ಯು ಹ್ಯಾವ್ ಟು ಜಂಪ್ ವೆನ್ ದಿ ಆಪರ್ಚುನಿಟಿ ಕಮ್ಸ್ ಅಂತ. ಸೊ ವೆನ್ ವಿಲ್ ಯು ನೋ ದಿ ಆಪರ್ಚುನಿಟಿ ಇಸ್ ಕಮಿಂಗ್, ಸೊ ಕೀಪ್ ಜಂಪಿಂಗ್ ಅಂತ ಹೇಳ್ತಾರ. ಹೇಗಿರ್ತಾನೆ ಇರಿ ಅಂತ.
ಆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ನೀವು ನೋಡ್ದಿರಾನೇ ಇಷ್ಟು ಅಲ್ಲ ನೋಡಿದ್ರೇನೆ ಇಷ್ಟು ಗಾಬರಿ ಆಗ್ತಿದೆ, ನೋಡ್ತಿದ್ರೆ ಎಷ್ಟು ಗಾಬರಿ ಆಗ್ಬಿಡ್ತೀವಿ. ಸಿನಿಮಾ ನೋಡಿದ್ಮೇಲೆ ಸರ್ ಫುಲ್ ಹಿಂಗೆ ನಿಮಗೂ ಒಂದು ಕೆಲವು ಡೈಲಾಗ್ ಡೆಲಿವರಿ ಕೊಟ್ಟಿರ್ತಾರೆ. ಆ ಥರ ಈಗ ಒಂದು ಪೊಲೀಸ್ ಈಗ ರಂಗಾಯಣದಿಂದ ಬಂದು ಇಲ್ಲಿ ಒಂದು ಬೆಳ್ಳಿತಾರೆ ಮೇಲೆ ಒಂದು ತುಂಬಾ ಒಂದು ಡೈಲಾಗ್ ಡೆಲಿವರಿ ಇದೆ. ತಗೋಬೇಕಾದ್ರೆ ಅದನ್ನು ಬಿಡಬೇಕಾದ್ರೆ ಡೈಲಾಗ್ನ ಯಾವ ಥರ ನನಗೆ ಸರ್ ತುಂಬ ಇಷ್ಟ ಪೊಲೀಸ್ ಕ್ಯಾರೆಕ್ಟರು. ಸೊ ಸಣ್ಣ ವಯಸ್ಸಿಂದ ನಂದೊಂದು ಎಕ್ಸಸೈಸ್ ಇದ್ದೇ ಇತ್ತು. ನಾನು ಪೊಲೀಸ್ ಆದರೆ ಹೆಂಗೆ ಹಾಗೆ ಹೀಗೆ ಅಂತ ಎಲ್ಲ ಸ್ವಲ್ಪ ಫಿಲ್ಮಿ ಸ್ಟೈಲಲ್ಲೆಲ್ಲ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಒಂದಷ್ಟು ಟೈಮು. ಸೊ ನನಗೆ ಸರ್ ಈ ಕ್ಯಾರೆಕ್ಟರ್ ಕೊಟ್ಟಾಗ ಸರ್ ಕೊಟ್ಟ ಇನ್ಪುಟ್ಸ್ನು ನಾನು ತೊಗೊಂಡು ನಂದು ಒಂದು ಹುಚ್ಚಾಟದ ಪ್ರಿಪ್ರೇಷನ್ಸ್ ಎಲ್ಲ ಇತ್ತಲ್ಲ ಅದು, ಮತ್ತು ಒಂದಷ್ಟು ಸಿನಿಮಾಗಳು ರೆಫರೆನ್ಸ್ಗಳು ಒಂದಷ್ಟೆಲ್ಲ ನೋಡಿ ಯಾವ ಥರ ನಿಲ್ತಾರೆ, ಕೂರ್ತಾರೆ, ಮ್ಯಾನರಿಸಮ್ಸ್ ಹೆಂಗಿರುತ್ತೆ ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಬಟ್ ಸೆಟ್ಟಿಗೆ ಬಂದಮೇಲೆ ಎಲ್ಲ ಟುಸ್ಬಟ್ ಹಾಕಿ ಈ ಥರ ಕೂರ್ತಾರೆ, ನಿಲ್ತಾರೆ, ಹಿಂಗೆ ಮಾತಾಡ್ತಾರೆ. ಸರ್ರು ಖಡಕ್ಕಾಗಿ ನೀವು ಸ್ಟೇಷನ್ಗೆ ಹೋದಾಗ ಹೆಂಗೆ ಮಾತಾಡಿಸ್ತಾರೆ, ಅವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವ್ರಿಗೆ ಒಂದಲ್ಲ ಎರಡಲ್ಲ ಕೇಸ್ ಬೇಕಾದಷ್ಟು ನೋಡ್ತಿರ್ತಾರೆ. ಅವ್ರು ಹಿಂಗೆಲ್ಲ ಕೂತು ಆ ಗ್ರೇಸ್ನೆಸ್ ಅವ್ರ ಬಾಯಲ್ಲಿ ಮಾತಲ್ಲಿ ಹೆಂಗಿರುತ್ತೆ ಅನ್ನೋದು. ಇಲ್ಲ ಸರ್, ನಾನು ಖಂಡಿತ ಯಾವ ಪೊಲೀಸ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ನನ್ನ ಫ್ಯಾಮಿಲಿ ಒಂದು ಇದರಲ್ಲಿ ಅಂದರೆ ಅವರು ಸಂಬಂಧಿಕರಲ್ಲ, ಬಟ್ ಫ್ಯಾಮಿಲಿ ಫ್ರೆಂಡ್ ಅವರು ನನಗೆ ಸಣ್ಣ ವಯಸ್ಸಿಂದ ಗೊತ್ತು. ನನ್ನ ಅಂಕಲ್ ಮಹೇಶ್ ಅಂಕಲ್ ಅಂತ ಅಂದ್ಬಿಟ್ಟು. ಸೊ ಅವರು ಪೊಲೀಸ್ ಆಗಿನೇ ವರ್ಕ್ ಮಾಡ್ತಾ ಇರೋದು, ಕ್ರೈಮ್ ಬ್ರಾಂಚಲ್ಲೆಲ್ಲ ಇದ್ದು ವರ್ಕ್ ಮಾಡಿದ್ದು. ನಮಗೇನಾದರೂ ಸಮಸ್ಯೆ ಆದರೆ ನಾವು ಅವ್ರ ಹತ್ರ ಹೇಳ್ಕೊತಾ ಇದ್ವಿ, ಅಂಕಲ್ ಹಿಂಗಾಗಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ನನ್ನ ತಲೆಯಲ್ಲಿ ಏನಂತಂದರೆ ಏನೇ ಪ್ರಾಬ್ಲಮ್ ಆದರೂ ಪೊಲೀಸವ್ರು ಸಾಲ್ವ್ ಮಾಡ್ತಾರೆ ಅಂತ. ಸೊ ಅದೊಂದು ತಲೆಯಲ್ಲೇ ಇತ್ತಲ್ಲ, ಅದಕ್ಕೆ ತಕ್ಕಂಗೆ ಪಾತ್ರನೂ ಸಿಕ್ತು. ಫುಲ್ ಚಚ್ ಬಿಸಾಕ್ಬಿಟ್ಟಿದೆ. ಗೊತ್ತಿರುತ್ತೆ ಎಲ್ಲ ಥರ ಪಾತ್ರ ಮಾಡೇ ಮಾಡಿರ್ತಾರೆ, ಎಲ್ಲ ಥರ ಈ ಪಾತ್ರಗಳು ಮಾಡಿರ್ತಾರೆ ಅಂತ. ಬಟ್ ಬೆಳ್ಳಿ ತೆರೆ ಮೇಲೆ ರಂಗಭೂಮಿ ಅಂದರೆ ಮೇಡಮ್ ಜನರು ಬಂದು ಒಂದು ಹತ್ರ ಬಂದು ನೋಡ್ತಾರೆ. ಬಟ್ ನೀವು ಹೊರಗಡೆ ಬಂದು ಜನರಿಗೆಲ್ಲ ತೋರಿಸ್ತೀರಾ ಇಲ್ಲಿ ಬೆಳ್ಳಿ ತೆರೆ ಮೇಲೆ. ಹೌದು. ಅದಕ್ಕೂ ಒಂದು ಇದಕ್ಕೂ ಯಾವ ಥರ ಮೇಡಮ್ ಡಿಫ್ರೆಂಟ್? ಈಗ ರಂಗಭೂಮಿ ಒಂದು ಸಿನಿಮಾ ಥಿಯೇಟ್ರ್ ಒಂದು ಬೆಳ್ಳಿ ಅಥವಾ ಯಾವ ಥರ ಏನು ಅನಿಸ್ತದೆ ಸರ್? ಸಿನಿಮಾ ಅಂತಂದರೆ ನಿಮಗೆ ಮಾಸ್ ಮೀಡಿಯಾ. ಸೊ ಆಬ್ವಿಯಸ್ಲಿ ಅಂದರೆ ಕಮ್ಮಿ ಸಮಯದಲ್ಲಿ ನೀವು ಹೆಚ್ಚು ಜನರನ್ನ ರೀಚ್ ಆಗುವಂಥ ಒಂದು ಮಾಧ್ಯಮ ಸಿನಿಮಾ. ಸೊ ರಂಗಭೂಮಿ ಹೇಗೆ ಅಂತ ಅಂದರೆ ನೀವು ಅದಕ್ಕೂ ಇದಕ್ಕೂ ಕಂಪೇರೇ ಮಾಡೋಕ್ಕಾಗಲ್ಲ. ಅದು ಸಖತ್ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ರಂಗಭೂಮಿ ನಾವು ಪ್ರತಿ ಕ್ಷಣವೂ ಜೀವಿಸ್ತಿರ್ತೀವಿ, ಉಸಿರಾಡ್ತೀವಿ. ನೀವು ಇಲ್ಲಿಂದ ಅಲ್ಲಿಗೆ ನಮ್ಗೆ ಯಾವ ಮೈಕು ಇರಲ್ಲ, ಎಂಥದ್ದು ಇರಲ್ಲ. ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತಂದರೆ 2 hours 3 hours ಏನಿದೆ ನಾವು ಮುಳುಗೋಗ್ಬಿಟ್ಟಿರ್ತೀವಿ, ನಾವು ಯಾರು ಅನ್ನೋದೇ ಮರ್ತ್ಬಿಟ್ಟಿರ್ತೀವಿ. ಸೊ ಸಿನಿಮಾದಲ್ಲಿ ಏನು ಗೊತ್ತಾ, ಕಟ್ಸ್ ಇರುತ್ತೆ, ಕಟ್ ಮಾಡ್ತಾರೆ, ಮತ್ತು ನಮಗೆ ಒಂದು ಸ್ವಲ್ಪ ಏನು ಫ್ಲೆಕ್ಸಿಬಲ್ ಆಗಿ ಮಾಡ್ತಿರ್ತೀವಿ. ಆಮೇಲೆ ಸಿನಿಮಾ ಒಂದೇ ಸಲ ದಾಖಲಾಗ್ಬಿಡುತ್ತೆ. ನಿಮಗೆ ಥಿಯೇಟ್ರ್ ಹಂಗಲ್ಲ, ಶೋಯಿಂದ ಶೋಗೆ ನಾವು ತಿದ್ಕೊತಾ ಇರ್ತೀವಿ. ಸಿನಿಮಾ ಒಂದು ಸಲ ನಿಮಗೆ ಡಾಕ್ಯುಮೆಂಟ್ ಆಗಿಬಿಟ್ರೆ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಸಿನಿಮಾ ಮಾಡುವಾಗ ತಿದ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಷ್ಟೇ. ಆ ಸಿನಿಮಾ ಒಂದು ಸಲ ರೀಲಲ್ಲಿ ಬಿದ್ದುಬಿಟ್ರೆ ಮುಗ್ದೋಯ್ತು. ಸೊ ನೀವು ಅದಕ್ಕೂ ಇದಕ್ಕೂ ನೀವು ಇದೇ ಮಾಡೋಕ್ಕಾಗಲ್ಲ. ಬಟ್ ಒಂದೇ ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ ಎರಡರಲ್ಲೂ ನಾವು ಮೆಸೇಜೇ ಹೇಳೋದು. ರಂಗಭೂಮಿಲೂ ನಾವು ಮೆಸೇಜ್ ಹೇಳೋಕ್ಕೆ ಹೊರಡೋದು, ಸಿನಿಮಾದಲ್ಲೂ ನಾವು ಮೆಸೇಜ್ ಎಜುಕೇಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ಇದು ಹೆಚ್ಚು ಜನರನ್ನ ಕಮ್ಮಿ ಸಮಯದಲ್ಲಿ ತಲುಪುತ್ತೆ, ಇದು ಒಂದು ಕಮ್ಮಿ ಜನರನ್ನ ಒಂದು ಸಲಕ್ಕೆ ಸೆಳೆಯುತ್ತೆ ಅಷ್ಟೇ. ಭೀಮನ ಜೊತೆ ಆಗಿದ್ದೀರಾ, ಗೊತ್ತಾಗುತ್ತೆ ಜೊತೆ ಅಂತ ಅಂದರೆ ಒಂದು ಪ್ರೀತಿ ಪ್ರೇಮ ಒಂದು ಆ ಥರ ಇರುತ್ತೆ. ಬಟ್ ಆ ಥರ ಈಗ ರಂಗಭೂಮಿಲಿ ಒಂಥರ ಇದಿರುತ್ತೆ. ಬಟ್ ಇದ್ರ ಮೇಲೆ ಈ ಒಬ್ಬ ಸ್ಟಾರ್ ನಟನ ಜೊತೆ ಆ ಥರ ಆ್ಯಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಆ ಥರ ಇದರಲ್ಲಿ ಕ್ಯಾರೆಕ್ಟ್ರಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಇದು ಇರುತ್ತಲ್ಲ, ಅದು ನಿಮ್ಗೆ ಯಾವ ಥರ ಅನಿಸ್ತದೆ? ಭಾಳ ಖುಷಿ ಆಯಿತು ಸರ್, ತುಂಬ ಚೆನ್ನಾಗಿ ಕತೆ ಕಟ್ಟಿದ್ದಾರೆ. ಅಂದರೆ ಆ ಪಾತ್ರದ ತೂಕ ನೀವು ಕೇಳ್ದಂಗೆ ಲವ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪಾತ್ರ ಇನ್ನೂ ಜಾಸ್ತಿ ಇದೆ ಸರ್. ಲವ್ ಅನ್ನೋದು ಒಂದೇ ಮುಖ್ಯವಾಗಿ ಇಲ್ಲಿಲ್ಲ, ಬೇರೆ ಬೇರೆ ವಿಷಯಗಳು ಬಹಳ ಇದೆ. ಅವ್ರ ಜೊತೆ ಅನುಭವ ಭಾಳ ಖುಷಿ ಇದೆ ನನಗೆ. ಅದರಲ್ಲಿ ಬೆಂಗಳೂರು ಅನ್ನೋ ಒಂದು ಏನು ನಡೀತದೆ ಅಂದ್ರೆ ಈಗ ನೋಡ್ತೀವಲ್ಲ ಆ ಥರ ನೀವು ಕ್ಯಾಸುವಲ್ ಆಗಿ ಆ ಥರ ಹೋಗೋ ಬಾರೋ ಅನ್ನೋ ಥರ ಇಲ್ಲ ಸರ್, ಹಂಗೆಲ್ಲ ಆದ್ರೆ ಅವ್ರ ಫ್ಯಾನ್ಸ್ ನನ್ನ ಬಿಡ್ತಾರೆ ಸರ್ ಅಷ್ಟೇ. ಇಲ್ಲ ಇಲ್ಲ ಹಂಗೆಲ್ಲ ನೋಡಲ್ಲ ಸರ್, ಇದು ಭ್ರಮೆಯ ಭ್ರಮಾವಧಿ.
ಫ್ಯಾನ್ಸ್ ಸಿನಿಮಾ ಥರ ನೋಡ್ತಾರೆ ಅನ್ನೋದು ಭ್ರಮೆಯ ಪರಮಾವಧಿ. ಅವರು ಆರಾಧಿಸ್ತಿರ್ತಾರೆ, ಅವ್ರಿಗೆ ಸಿನಿಮಾದಲ್ಲೂ ಯಾರು ಏನು ಹೇಳಂಗಿರಲ್ಲ. ಸೊ ಆ ಥರ ಫ್ಯಾನ್ಸ್ ಇರ್ತಾರೆ. ಯಾಕಂದ್ರೆ ಸುನೀಲ್ ಸರ್ ಒಂದು ತೆಲುಗಲ್ಲಿ ಒಂದು ಇವ್ರ ಜೊತೆ ಬಾಲಯ್ಯ ಜೊತೆ ಒಂದು ಆಕ್ಟಿಂಗ್ ಆಗಿರ್ಬೋದು, ಫೈಟಿಂಗ್ ಸೀನಲ್ಲಿ ನಮಸ್ಕಾರ ಹೋಗ್ಬೋದು ಅಲ್ಲೇ ಕಥನ ಮಾಡಬೇಕು ಅನ್ನೋದು ಆಗ ಫ್ಯಾನ್ಸ್ ನಿರಾಸೆ ಇತ್ತು. ಆ ಥರ ಮೇಡಮ್ ಆ ಥರ ಹೋದ್ರೆ ಈಗ ಜೊತೆಯಾಗಿರ್ತೀರಾ, ಈಗ ನಿಮ್ಗೆ ನೋಡಿದ್ವಿ ಎಲ್ಲ ಕಡೆ ಟ್ರೆಂಡ್ ಆಗ್ತಿದೆ ಲವ್ ಯು ಕಡೆ ಅನ್ನೋದು ಸಾಂಗ್. ಆ ಸಾಂಗ್ ನೋಡಿದ್ರು ಓ ಈ ಲವ್ ಯು ಕಡೆ ಹೀರೋಯಿನ್ ಅಲ್ವಾ ಅಂತಂದ್ರೆ ಆ ಪಾತ್ರದಲ್ಲಿ ಯಾವ ಥರ ತುಂಬಿದ್ವಿ ಮೇಡಮ್? ಅಂದರೆ ಅದು ಪಾತ್ರ ಜೊತೆಗೆ ಬರುತ್ತೆ ಸರ್. ಅಂದರೆ ತುಂಬಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟು ಚೆನ್ನಾಗಿ ಪಾತ್ರ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಇನ್ನೂ ಅದು ಈಸಿ ಅನ್ನೋದಕ್ಕಿಂತ ಇನ್ನೂ ಚೆನ್ನಾಗಿ ಕಟ್ಟಕ್ಕೆ ಈಸಿ ಆಗಿದೆ ಅಂತ ಹೇಳ್ಬೋದು. ಇಬ್ರು ಮೇಡಮ್ ಫ್ರೆಂಡ್ಸ್ ಈಗ ಬಂದ ಇಲ್ಲ ನಾವು ಮೀಟ್ ಮಾಡಿದ್ದೆ ಭೀಮಾಲಿ. ಮೀಟ್ ಮಾಡಿದ್ದೆ ಭೀಮಾಲಿ. ನಾನು ಫಸ್ಟ್ ಇನಿಷಿಯಲಿ ಸರ್ನ ಮೀಟ್ ಮಾಡೋದಕ್ಕೆ ಬರಬೇಕಾದ್ರೆ ಪ್ರಿಯಾ ಅವ್ರ ಶೂಟ್ ನಡೀತಾ ಇತ್ತು. ನಂದು ಸರ್ದು ಪೋರ್ಷನ್ ಇನ್ನೂ ಶುರುವಾಗಿರ್ಲಿಲ್ಲ. ಸೊ ಅವಾಗಿಂದ ಪ್ರಿಯಾ ಅವ್ರ ಪರಿಚಯ ನನಗೆ. ನೋಡಿದ್ರೆ ಇಬ್ರು ಒಂದೇ ಥಿಯೇಟರ್ ಎಲ್ಲೋ ಕ್ಲಾಸ್ಮೇಟ್ಸ್ ತರ ಅನ್ಸ್ಬಿಡುತ್ತೆ. ಹೌದಾ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನ ಸಿಸ್ಟರ್ಸ್ ಅಂತ ಹೇಳಿದ್ದಾರೆ. ತುಂಬಾ ಜನ ಸಿಸ್ಟರ್ಸ್. ಅಂದ್ರೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇಲ್ಲ ಸರ್, ನಾವು ಲಾಸ್ಟ್ ಬೆಂಚ್, ನಾವು ಫಸ್ಟ್ ಬೆಂಚ್ ಬರಲ್ಲ. ನಾನು ಲಾಸ್ಟ್ ಬೆಂಚ್, ಓದೋದ್ರಲ್ಲಿ ಹೈಟ್ ಅಲ್ಲಿ ಎಲ್ಲಾನು ಪೊಲೀಸ್ ಆಗಿದ್ದಾರೆ ಆಕ್ಟರ್. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗಳೇ ಈ ತರ ಪೋಸ್ಟ್ ಬರೋದು. ಮೇಡಮ್ ಈಗ ಕೊನೆಯದಾಗಿ ಈಗ ಭೀಮಾ ಹತ್ರ ಸಮೀಪದಲ್ಲೇ ಇದೆ ಪ್ರೇಕ್ಷಕರಿಗೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ಸಾಂಗ್ ಅಲ್ಲೇ ಒಂದು ಹಬ್ಬ ಆಗ್ಬಿಟ್ಟಿದೆ. ಭೀಮಾ ಅನ್ನೋದು ಒಂದು ಟೈಟ್ಲ್ ಒಂದು ದೊಡ್ಡ ತಂಡ ಆದ್ರೆ ಆ ಸಾಂಗು ಸಾಂಗ್ ಅದೇ ಒಂದು ದೊಡ್ಡ ತಂಡ ಆಗ್ಬಿಟ್ಟಿದೆ. ರೀಲ್ಸ್ ಆಗ್ತಿದೆ, ರೀಲ್ಸ್ ಸಾಂಗ್ ಆಗ್ತಿದೆ, ಒಂದೊಂದು ಸಾಂಗ್ ಕೂಡ ಒಂದೊಂದು ಫೈಟ್ ಕೊಡೋ ಥರ ಇದೆ. ಅದ್ರ ಬಗ್ಗೆ ನೀ ಹೇಳ್ತಿ ಎಲ್ಲವೂ ವಿಭಿನ್ನವಾದ ಸಾಂಗ್ಸು. ಫಸ್ಟ್ ನಮ್ಮ ಚರಣ್ ಸರ್ಗೆ ನಾವು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು. ಬಿಕಾಸ್ ಬ್ಯೂಟಿಫುಲ್ ಅವರ ಮಾತ್ರ. ಹೌದು, ಮ್ಯಾಜಿಕಲ್ ವಾಯ್ಸ್, ಮ್ಯಾಜಿಕಲ್ ಕಂಪೋಸಿಷನ್. ನಾನು ಫಸ್ಟ್ ಆಫ್ ಆಲ್ ನಾನು ಎಲ್ಲಾ ಕಡೆ ಹೇಳಿದ್ದೀನಿ, ನಾನು ತುಂಬಾ ದೊಡ್ಡ ಅಭಿಮಾನಿ ಚರಣ್ ಸರ್ದು. ಆ ಹಾಡಲ್ಲಿ ಚರಣ್ ಸರ್ ಹಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅಲ್ಲೇ ಕರ್ಕೊಂಡ್ಬಿಟ್ಟೆ ನಾನು. ಏನೋ ಗೊತ್ತಿಲ್ಲ ಸರ್, ಆಗಸ್ಟ್ 9ನೇ ತಾರೀಕು ನಾನು ಹೋಗಿ ನೋಡ್ತೀನಿ. ಹೌದು, ಅದು ಇನ್ನೂ 2 ಸಾಂಗ್ ಬ್ಯಾಲೆನ್ಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ರಿಲೀಸ್ ಮಾಡ್ಬೇಕು ಅಂತಾನು ಸರ್ ಹೇಳಿದ್ರು. ಬಹುಶಃ ಟೈಟಲ್ ಸಾಂಗ್ ನ ಬಿಡಬಹುದು ಅಂತ ಹೇಳಿದ್ದಾರೆ. ನೋಡ್ಬೇಕು. ಈಗ 4 ಸಾಂಗ್ ಟ್ರೆಂಡ್ ಆಗಿದೆ, ಒಳ್ಳೆ ಒಂದೊಂದು ಸಾಂಗ್ ಒಂದೊಂದು ನಾನ್ ಮೇಲೂ ಅಂತ ಬರ್ತಿದೆ ಅಲ್ಲ. ಹೌದು ಹೌದು, ಸೈಕ್ ಆಗಿರ್ಬೋದು, ಬೂಮ್ ಬೂಮ್ ಆಗಿರ್ಬೋದು, ಲವ್ ಆಗಿರ್ಬೋದು, ಇನ್ನು ಮತ್ತೊಂದು ₹100 ಮಿಕ್ಸ್. ಅದಂತೂ ಅಲ್ಲ, ಬೇಬಿ ಚಿನ್ನಮ್ಮ. ನಾನು ಫಸ್ಟ್ ನಮ್ಮ ಮನೇಲಿ ಅದನ್ನ ಹಾಕಿದಾಗ ನಾನು ಎಲ್ಲ ಅಲ್ಲಿ ನೋಡ್ತಿರ್ಲಿಲ್ಲ, ನನ್ನ ಮಕ್ಕ ನೋಡ್ತೀನಿ ಏನೇ ಹಾಕಿ ಅಂದ್ರೆ ಅದು ಸೌಂಡ್ಸ್ ಇರ್ಬಹುದು, ಪಿಕ್ಚರ್ ಇರ್ಬಹುದು, ಎಲ್ಲ ನೋಡಿ ಗಾಬರಿ ಆಗ್ಬಿಟ್ಟಿದ್ರು ನಮ್ಮ ಮನೇಲಿ. ಕೇಳ್ತೀವಿ, ಯಾಕಂದ್ರೆ ₹100 ಮಿಕ್ಸ್ ಕಬಾಬ್ ಹಾಕಿ ಅನ್ನೋದು ನನ್ಗೆ ಇದ್ರ ಪರಿಚಯ ಇಲ್ಲ. ಇವು ವೆಜಿಟೇರಿಯನ್, ಸೊ ಅದಕ್ಕೆ ಪರಿಚಯ ಇಲ್ಲ. ನಾನು ನಾನ್ ವೆಜಿಟೇರಿಯನ್ ಆಗಿ ನನಗೆ ಪರಿಚಯ ಇರ್ಲಿಲ್ಲ. ₹100 ಮಿಕ್ಸ್ ಅಂದ್ರೆ ಅಲ್ವಾ, ಇದು ಸಖತ್ ಲೋಕಲ್. ಆಮೇಲೆ ಸರ್ ಹೇಳ್ದಾದ್ಮೇಲೆ ಗೊತ್ತಾಯ್ತು ಚಾಕ್ನ ₹100 ಮಿಕ್ಸ್ ಅಂತ. ನಂಗೆ ಸರ್ರೇ ಹೇಳ್ಕೊಟ್ಟಿದ್ದು ಚಾಕ್ನ ಅಂದ್ರೆ ಏನು, ಅದು ಎಲ್ಲಿ ಫೇಮಸ್ ಏನು ಎತ್ತ. ನಂಗೆ ಇದು ಯಾವ ಪದದ್ದು ಪರಿಚಯನೇ ಇಲ್ಲ, ಗೊತ್ತೇ ಇರ್ಲಿಲ್ಲ ನನಗೆ. ಮಹೇಶ್ ಹೇಳ್ಕೊಟ್ಟಿದ್ದು. ಅದೇ ತರ ಇನ್ನೊಂದು ಭಾಷೆ ಅಂದ್ರೆ ಏನಮ್ಮ ಇಷ್ಟೊಂದು ಸೈಕ್ ಮಾಡ್ತೀಯಾ? We have to be thankful for Samrat because ಸಾಮ್ರಾಟ್ ಶುರುವಾಗಿದ್ದು ಸೈಕ್. ಹೌದು, ಸಾಮ್ರಾಟ್ ವಿಜಯ್ ಅವರಿಂದಾನೇ ಸೈಕ್ ಅನ್ನೋ ಪದ. ಅದೇ ಫಸ್ಟ್ ಪ್ರೆಸ್ ಮೀಟ್ ಇದು ಸೈಕ್ ಸಾಂಗ್ ಹೇಳಿದ್ರು. ಅವ್ರ ಫ್ರೆಂಡ್ ಯಾರೋ ಹೋಗಪ್ಪ ನಿಮ್ಮಪ್ಪ ಸೈಕ್ ಮಾಡ್ತಾನ ಬರಲ್ಲ ಅಂತ ಹೇಳಿದ್ರಂತೆ. ಹೌದು, ಇದು ಗೊತ್ತಿಲ್ಲ ನಮಗೆ. ಹೇಳಿದ್ರಂತೆ, ಅದು ಹೇಳಿದ್ರಂತೆ ಸಾಮ್ರಾಟ್ ಅವರ ಫ್ರೆಂಡ್ ಯಾರೋ. ಸೊ ಅಲ್ಲಿಂದ ಏನೋ ಸೈಕ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ರಿಗೂ ಸೈಕ್ ಮಾಡಿದ್ದಾರೆ, ನಾನು ಎಲ್ರಿಗೂ ಸೈಕ್ ಮಾಡಿದೀನಿ, ಸರ್ರು ಎಲ್ರಿಗೂ ಸೈಕ್ ಮಾಡಿದ್ದಾರೆ, ಪ್ರತಿಯೊಬ್ರು ಸೈಕ್ ಮಾಡಿದೀವಿ. ಓ ಆಂಜನೇಯ, ಅಲ್ಲ ನೀವು ಹೇಳಿದ್ರೆ ₹100 ಮಿಕ್ಸ್ ತಗೊಂಡ್ಬರ್ತೀನಿ. ಚೆನ್ನಾಗಿತ್ತು, ನೈಸ್. ಇಲ್ಲ ನಿಜ ಇಲ್ಲ ಸರ್, ಆ ಥರ ಎಲ್ಲ ನಾನು ಹಂಗೆಲ್ಲ ಹರ್ಟ್ ಮಾಡೋಳಲ್ಲ.
ತುಂಬ ಒಳ್ಳೆ ಪೊಲೀಸ್. ಹೊಡೆದ್ರೆ ಭೀಮ ಬಿಡ್ಬೇಕಲ್ಲ ಆಮೇಲೆ. ಕರೆಕ್ಟ್ ಅಲ್ಲ? ಹೌದು. ನೈಸ್ ಪಾಯಿಂಟ್. ಭೀಮನ್ ಹುಡುಗಿನ ಮುಟ್ಟಿದ್ರೆ ಭೀಮ ಬಿಡ್ಬೇಕಲ್ಲ ಸರ್, Correct, ಅಲ್ಲೇ ಹಿಂಗೆ ಬಂದ್ಬಿಡ್ತಾರೆ, ಹಿಂಗೆ ಬರ್ತಾರೆ ಅವರು, ಇದೇ ಗೆಟಪ್ಪಲ್ಲಿ ಬಂದ್ಬಿಡ್ತಾರೆ. ನೀವು ಸುಮ್ಮನಿರ್ತೀರ, ಆಮೇಲೆ ನೀವು ಇಲ್ಲಿ ತೆಗಿತೀರ ನನ್ನ ನೋಡಪ್ಪ. ಇಲ್ಲ ನಾವ್ ಏನೇ ಮಾಡಿದ್ರು ಇವ್ರ ಮುಂದೆ ಕಷ್ಟನೇ. ಹೇಳಕ್ಕಾಗಲ್ಲ ಮೇಡಮ್. ಭೀಮನ್ಗೆ ಹಂಗ ಪೊಲೀಸ್ ಅಂದಲ್ಲಿ ನೀವು ಖಡಕ್ ಆಫೀಸರ್ ಅಂದ್ರೆ ಏನಾರ ಕೊಟ್ಟೆ ಕೊಟ್ಟಿರ್ತೀವಿ. ಆಗಸ್ಟ್ 9 ನಾವು ನೋಡ್ತೀವಿ ಖಂಡಿತ ಸರ್. ವರ್ಷ. ಕೊನೆಯದಾಗಿ ಮೇಡಮ್, ಎಸ್ ಸರ್, ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಆಗಸ್ಟ್ 9 ಬಂದು ದಯವಿಟ್ಟು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಅದ್ಭುತವಾಗಿರೋ ಸಿನಿಮಾ, ಒಳ್ಳೆ ಮೆಸೇಜ್ ಇಟ್ಕೊಂಡು ಬರ್ತಿರೋಂಥ ಸಿನಿಮಾ, ಫುಲ್ ಪ್ಯಾಕ್ಡ್ ಸಿನಿಮಾ ನಿಮಗೋಸ್ಕರ ನಾವು ಬರ್ತಾ ಇದ್ದೀವಿ. ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಿನಿಮಾ ಕರ್ಕೊಂಡು ಬನ್ನಿ. ಸಿನಿಮಾ ನೋಡಿ ನೀವು ಒಂದಷ್ಟು ಜನಕ್ಕೆ ಅಂದರೆ Inform ಮಾಡಿ. ಆಗಸ್ಟ್ 9ನೇ ತಾರೀಕು ನಮ್ಮ ಭೀಮಾ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಬಿಕಾಸ್ ಈ ಥರ ಕಲ್ಟ್ ಮೂವಿನ ನಾವು ಟಿ ವಿಯಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಥಿಯೇಟ್ರಲ್ಲಿ ವಿತ್ ದಿ ಆಡಿಯನ್ಸ್ ಆ ಒಂದು ಫೀಲ್ ನಿಮಗೆ ದಯವಿಟ್ಟು ಆ ಫೀಲ್ನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಒಂದು ಸೋಷಿಯಲ್ ಮೆಸೇಜ್ ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್ ಆಗಿ ಇರುವಂಥ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲರೂ ಭೀಮಾ ಸಿನಿಮಾ ಆಗಸ್ಟ್ 9ನೇ ತಾರೀಕು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.